ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಲನ್. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಕಾಮ್ 4th ಸೆಮಿಸ್ಟರ್ ಬಿಸ್ನೆಸ್, ಗೌರ್ಮೆಂಟ್ ಆ್ಯಂಡ್ ಸೊಸೈಟಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ 5 ಮತ್ತು 15 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋಣ ಅಂತ. ಈ ಸೆಮಿಸ್ಟರ್ ಎಕ್ಸಾಮಿನೇಷನ್ಗೆ ಈ ಕ್ವಶನ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಇದಾವೆ. ಯೂನಿಟ್ ವೈಸ್ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನೋಡೋಣ. ಫಸ್ಟ್ ಯೂನಿಟ್ ಬಿಸ್ನೆಸ್ ಆ್ಯಂಡ್ ಇಟ್ಸ್ ಎನ್ವಿರಾನ್ಮೆಂಟ್ ಇದೆ. ಇದರಲ್ಲಿ ನಿಮ್ಗೆ ವಾಟ್ ಈಸ್ ಓಪನ್ ಸಿಸ್ಟಮ್, ಎಕ್ಸ್ಪ್ಲೈನ್ ಫ್ಯೂಚರ್ಸ್ ಆ್ಯಂಡ್ ಫ್ಯಾಕ್ಟರ್ಸ್ ಆಫ್ ಓಪನ್ ಸಿಸ್ಟಮ್. ಕನ್ನಡದಲ್ಲಿ ಮುಕ್ತ ವ್ಯವಸ್ಥೆ ಅಥವಾ ಇನ್ನೊಂದು ವರ್ಡ್ ಇದಕ್ಕೆ ಡೈನಾಮಿಕ್ ಸಿಸ್ಟಮ್ ಅಂತಲೂ ಕೂಡ ಕೊಡ್ಬೋದು. ವರ್ಡ್ ಮುಕ್ತ ವ್ಯವಸ್ಥೆ ಅಥವಾ ಬದಲಾಗುವ ಸ್ವರೂಪ, ಬದಲಾಗುವ ವ್ಯವಸ್ಥೆ ಎಂದರೇನು, ಅದರ ಲಕ್ಷಣಗಳನ್ನು ಮತ್ತು ಅದರ ಅಂಶಗಳನ್ನು ವಿವರಿಸಿರಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಬಹುದು. ಸೆಕೆಂಡ್ ಕ್ವಶನ್ ಇದೆ ಯೂನಿಟ್ದಲ್ಲಿ ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್ ಅಥವಾ ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಪ್ರಶ್ನೆ ಇದೆ. ಈ ಟೈಪ್ಸ್ಗಳಲ್ಲಿ ಎರಡು ರೀತಿ ಬರ್ತವೆ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಮತ್ತು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಎರಡು ಕೂಡಿ 15 ಮಾರ್ಕ್ಸ್ಗೆ ಕೇಳಿದ್ರೆ ಜಾಸ್ತಿನ ಆಗ್ತಿರ್ತದೆ, ಪಾಯಿಂಟ್ಸ್ಗಳು ಜಾಸ್ತಿ ಅದಾವೆ. ಹಾಗಾಗಿ ಅದರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ಕೇಳಬಹುದು. ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಆಫ್ ಇಂಟರ್ನಲ್ ಎನ್ವಿರಾನ್ಮೆಂಟ್ ಅಥವಾ ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಆಫ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಅಂತ ಪ್ರಶ್ನೆಗಳು ಬರ್ತವೆ. ಇಲ್ಲ ಅಂತಂದ್ರೆ ಇದರಲ್ಲಿ ಮತ್ತು ಸಬ್ ಕ್ಯಾಟಗರೀಸ್ಗಳದಾವ, ಮೈಕ್ರೋ ಎನ್ವಿರಾನ್ಮೆಂಟ್ ಮತ್ತು ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಅಂತ ಹೇಳಿ, ಸೂಕ್ಷ್ಮ ಪರಿಸರ ಮತ್ತು ಸಮಗ್ರ ಪರಿಸರ ಅಂತ ಹೇಳಿ. ಹಾಗಾಗಿ ಟೋಟಲಿ ಟೈಪ್ಸ್ಗಳನ್ನು ನೀವು ನೋಡ್ಕೊಂಡ್ರೆ 5ಗೆ ಮತ್ತು 15ಕ್ಕೆ ಎರಡು ಕೂಡ ಅದು ಕವರ್ ಆಗ್ತೈತಿ. ಥರ್ಡ್ ಕ್ವಶನ್ ಇದರಲ್ಲಿ ಇದು ಯಾವುದು ಅಂದ್ರೆ ಎಕ್ಸ್ಪ್ಲೇನ್ ದಿ ಮೇಜರ್ ಪ್ಲೇಯರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ವ್ಯವಹಾರ ಪರಿಸರದಲ್ಲಿ ಬರುವಂತಹ ಪ್ರಮುಖ ಪಾತ್ರಧಾರಿಗಳು ಯಾರು ಅಂತ ಹೇಳಿ ಪ್ರಶ್ನೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೆಕೆಂಡ್ ಯೂನಿಟ್ ಇರೋದು ನಿಮ್ಗೆ ಎಕನಾಮಿಕ್ ಎನ್ವಿರಾನ್ಮೆಂಟ್. ಎಕನಾಮಿಕ್ ಎನ್ವಿರಾನ್ಮೆಂಟ್ ದಲ್ಲಿ ನೋಡೋದಾದ್ರೆ ವಾಟ್ ಈಸ್ ಎಕನಾಮಿಕ್ ಎನ್ವಿರಾನ್ಮೆಂಟ್, ಎಕ್ಸ್ಪ್ಲೇನ್ ದಿ ಕ್ರಿಟಿಕಲ್ ಎಲಿಮೆಂಟ್ಸ್ ಆಫ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಕ್ರಿಟಿಕಲ್ ಎಲಿಮೆಂಟ್ಸ್ ಅಥವಾ ಫ್ಯಾಕ್ಟರ್ಸ್ ಅಂತ ಕೇಳ್ಬಹುದು, ಎರಡು ಕೂಡ ಒಂದೇ. ಆರ್ಥಿಕ ಪರಿಸರ ಎಂದರೇನು, ಪರಿಸರದ ಮೂಲಾಂಶಗಳು ಅಥವಾ ಆರ್ಥಿಕ ಪರಿಸರದ ಅಂಶಗಳನ್ನ ವಿವರಿಸಿರಿ ಅಂತ ಹೇಳಿ ಇಂಪಾರ್ಟೆಂಟ್ ಇದು. ದೆನ್ ಸೆಕೆಂಡ್ ಕ್ವಶನ್ ಇದರಲ್ಲಿ ಫಿಸಿಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿ ಮೇಲೆ ಪ್ರಶ್ನೆಗಳು. ರಾಜ್ಯಾದಾಯ ನೀತಿ ಮತ್ತು ಹಣಕಾಸಿನ ನೀತಿಯ ಉದ್ದೇಶಗಳನ್ನ ವಿವರಿಸಿರಿ ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಎರಡು ಕೂಡ ಈ ಪಾಲಿಸೀಸ್ಗಳ ಇಂಪಾರ್ಟೆಂಟ್ ಆಗಿದಾವ. ದೆನ್ ಥರ್ಡ್ ಕ್ವಶನ್ ಇದರಲ್ಲಿ ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಕನಾಮಿಕ್ ಎನ್ವಿರಾನ್ಮೆಂಟ್. ಆರ್ಥಿಕ ಪರಿಸರದ ಲಕ್ಷಣಗಳು ಅಥವಾ ಗುಣಲಕ್ಷಣಗಳನ್ನ ವಿವರಿಸಿರಿ ಅಂತ ಹೇಳಿ. ಥರ್ಡ್ ಯೂನಿಟ್ ದಲ್ಲಿ ಗೌರ್ಮೆಂಟ್ ಅಂಡ್ ಲೀಗಲ್ ಎನ್ವಿರಾನ್ಮೆಂಟ್ ಅಂತ ಬರುತ್ತೆ. ಈ ಒಂದು ಯೂನಿಟ್ ಮೇಲೆ ನಿಮ್ಗೆ ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಗೌರ್ಮೆಂಟ್, ಸರ್ಕಾರದ ಪಾತ್ರ ಏನು ಅಂತ ಹೇಳಿ ವಿವರಿಸಿರಿ ಅಂತ ಹೇಳಿ ಪ್ರಶ್ನೆ. ಸೆಕೆಂಡ್ ಕ್ವಶನ್ ಇದರಲ್ಲಿ ಎಕ್ಸ್ಪ್ಲೇನ್ ದಿ ಟೈಪ್ಸ್ ಆಫ್ ಲೀಗಲ್ ಲಾಸ್ ಅಫೆಕ್ಟಿಂಗ್ ಬಿಸ್ನೆಸ್. ಈ ಲೀಗಲ್ ಲಾಗಳಲ್ಲಿ ಒಂದು 5-6 ಲಾಗಳನ್ನ ಅವರು ಸಿಲೆಬಸ್ ಒಳಗೆ ಮೆನ್ಷನ್ ಮಾಡ್ಯಾರ. ಯಾವ್ದಾದ್ರು ಒಂದು 3-4 ಲಾಗಳು ನೋಡ್ಕೋಬೇಕು. ಅದರದ್ದು ಆಬ್ಜೆಕ್ಟಿವ್ಸ್ಗಳಿದ್ರೆ ಅದನ್ನು ಕೂಡ ನೀವು ನೋಡ್ಕೋಬೇಕು. ದೆನ್ ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದಿ ಸಿಗ್ನಿಫಿಕೆನ್ಸ್ ಆಫ್ ಲೀಗಲ್ ಎನ್ವಿರಾನ್ಮೆಂಟ್. ಕಾನೂನು ಪರಿಸರದ ಮಹತ್ವವನ್ನ ವಿವರಿಸಿರಿ. ಫೋರ್ತ್ ಯೂನಿಟ್ ಸೋಶಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್. ಇದರಲ್ಲಿ ಎಕ್ಸ್ಪ್ಲೇನ್ ದಿ ಕಾಂಪೋನೆಂಟ್ಸ್ ಆಫ್ ಸೋಶಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರದ ಅಂಶಗಳು ವಿವರಿಸಿರಿ. ಅಂಶಗಳು, ಮೂಲಾಂಶಗಳು, ಘಟಕಗಳು ಅಂತ ಹೇಳಿ ಕನ್ನಡದಲ್ಲಿ ಬೇರೆ ಬೇರೆ ಟರ್ಮ್ಗಳನ್ನ ಯೂಸ್ ಮಾಡಿರ್ತಾರ. ಹಾಗಾಗಿ ನೀವು ಇಂಗ್ಲಿಷ್ದಲ್ಲಿಯೂ ಕೂಡ ಅದರದ್ದು ಟೈಟಲ್ಗಳನ್ನ ನೋಡ್ಕೊಂಡಿರ್ಬೇಕು, ಬಹಳಷ್ಟು ಇಂಪಾರ್ಟೆಂಟ್. ಅದರ್ವೈಸ್ ನೀವು ಕನ್ಫ್ಯೂಷನ್ ಆಗ್ಬಿಡ್ತೀರಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು. ಸೆಕೆಂಡ್ ಕ್ವಶನ್ ಇದರಲ್ಲಿದೆ ಎಕ್ಸ್ಪ್ಲೇನ್ ದಿ ಆರ್ಗ್ಯುಮೆಂಟ್ಸ್ ಫಾರ್ ಅಂಡ್ ಅಗೇನ್ಸ್ಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇನ್ ಬಿಸ್ನೆಸ್. ಇದು ಬಹಳಷ್ಟು ಇಂಪಾರ್ಟೆಂಟ್. ವ್ಯವಹಾರದ ಸಾಮಾಜಿಕ ಜವಾಬ್ದಾರಿಯ ಕುರಿತು ಪರ ಮತ್ತು ವಿರೋಧದ ವಾದಗಳನ್ನ ವಿವರಿಸಿರಿ ಅನ್ನುವಂತಹ ಪ್ರಶ್ನೆ. ದೆನ್ ಎಕ್ಸ್ಪ್ಲೇನ್ ದಿ ಇಂಪ್ಯಾಕ್ಟ್ ಆಫ್ ಸೋಶಿಯೋ ಕಲ್ಚರಲ್ ಎನ್ವಿರಾನ್ಮೆಂಟ್ ಆನ್ ಬಿಸ್ನೆಸ್. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರದ ಪ್ರಭಾವವನ್ನ ವಿವರಿಸಿರಿ. ವ್ಯವಹಾರದ ಮೇಲೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪರಿಸರದ ಪ್ರಭಾವವನ್ನ ವಿವರಿಸಿರಿ ಅನ್ನುವಂತಹ ಒಂದು ಪ್ರಶ್ನೆ.
5th ಯೂನಿಟ್ದಲ್ಲಿ ಬರುವಂಥದ್ದು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್. ಇದರಲ್ಲಿ ಎಕ್ಸ್ಪ್ಲೇನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ತಾಂತ್ರಿಕ ಪರಿಸರದ ಲಕ್ಷಣಗಳನ್ನು ವಿವರಿಸಿರಿ. ಸೆಕೆಂಡ್ ಕ್ವಶನ್, ಎಕ್ಸ್ಪ್ಲೇನ್ ದಿ ಫ್ಯಾಕ್ಟರ್ಸ್ ಆಫ್ ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ತಾಂತ್ರಿಕ ಪರಿಸರದ ಅಂಶಗಳನ್ನು ವಿವರಿಸಿರಿ. ಎಕ್ಸ್ಪ್ಲೇನ್ ದಿ ಇಫೆಕ್ಟ್ಸ್ ಆಫ್ ಟೆಕ್ನಾಲಜಿ, ಈ ಇಫೆಕ್ಟ್ಸ್ ಆಫ್ ಟೆಕ್ನಾಲಜಿ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಬರತೈತಿ. ಇದರಲ್ಲಿ 3 ರೀತಿ ಇಫೆಕ್ಟ್ಗಳನ್ನು ನಾವು ನೋಡ್ತೀವಿ. ಒಂದನೇದು ಯಾವುದು ಅಂತಂದ್ರೆ ಎಕನಾಮಿಕ್ ಇಫೆಕ್ಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ, ಎರಡನೇದು ಸೋಷಿಯಲ್ ಇಫೆಕ್ಟ್ ಆಫ್ ಟೆಕ್ನಾಲಜಿ, ಅಂಡ್ ಥರ್ಡ್ ಒನ್ ಪ್ಲಾಂಟ್ ಲೆವೆಲ್ ಚೇಂಜಸ್. ಈ 3ರಲ್ಲಿ ಯಾವುದಾದ್ರೂ ಒಂದು ಇಫೆಕ್ಟ್ ಬಂದೇ ಬರುತ್ತೆ. ತಂತ್ರಜ್ಞಾನದ ಪ್ರಭಾವ ಮತ್ತು ಪರಿಣಾಮಗಳನ್ನು ವಿವರಿಸಿರಿ ಅಂತ ಹೇಳಿ ಬರುತ್ತೆ. ಅದರಲ್ಲಿ 3 ಅದಾವ. ತಂತ್ರಜ್ಞಾನದ ಆರ್ಥಿಕ ಪ್ರಭಾವ ಅಥವಾ ಪರಿಣಾಮಗಳನ್ನು ವಿವರಿಸಿರಿ ಅಂತೇಳಿ, ಇನ್ನೊಂದು ತಂತ್ರಜ್ಞಾನದ ಸಾಮಾಜಿಕ ಪ್ರಭಾವಗಳನ್ನು ವಿವರಿಸಿರಿ, ಅಥವಾ ತಂತ್ರಜ್ಞಾನದ ಪ್ರಭಾವ ಅಥವಾ ಜನರ ಮೇಲೆ ತಂತ್ರಜ್ಞಾನದ ಪ್ರಭಾವಗಳನ್ನು ವಿವರಿಸಿರಿ ಅಂತ ಕೇಳ್ಬೋದು. ಥರ್ಡ್ ಒನ್ ಪ್ಲಾಂಟ್ ಲೆವೆಲ್ ಚೇಂಜಸ್. ಇದರಲ್ಲಿ ಏನಾಗ್ತೈತಿ ಅಂದ್ರೆ ಕಾರ್ಖಾನೆಯ ಮಟ್ಟದ ಮೇಲೆ ಪ್ರಭಾವ ಅಥವಾ ಪರಿಣಾಮವನ್ನ ವಿವರಿಸಿರಿ ಅಂತ ಹೇಳಿ ಪ್ರಶ್ನೆ ಇರ್ತೈತಿ. ವಾಟ್ ಈಸ್ ಟೆಕ್ನಾಲಜಿಕಲ್ ಪಾರ್ಕ್? ಎಕ್ಸ್ಪ್ಲೇನ್ ಇಟ್ಸ್ ಆಬ್ಜೆಕ್ಟಿವ್. ತಾಂತ್ರಿಕ ಪಾರ್ಕ್ ಎಂದರೇನು, ಅದರ ಉದ್ದೇಶಗಳನ್ನು ವಿವರಿಸಿರಿ ಅನ್ನುವಂಥದ್ದು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಯಾವುದಾದ್ರೂ 3 ಯೂನಿಟ್ ಮೇಲೆ ನೀವು 5 ಮತ್ತು 15 ಪರ್ಫೆಕ್ಟ್ ಆಗಲೇಬೇಕು ಕನಿಷ್ಠ. ಅಂದ್ರೆ 5 ಮಾರ್ಕ್ಸ್ಗೆ 3 ಬರೀಬೇಕಾಗ್ತೈತಿ, 15ಗೂ ಕೂಡ 3 ಬರೀಬೇಕಾಗತ್ತೆ. 3 ರಿಂದ 4 ಯೂನಿಟ್ಗಳನ್ನು ನೀವು ಪರ್ಫೆಕ್ಟ್ ಆಗಿದ್ರಿ ಅಂದ್ರೆ ಯಾವುದಾದ್ರೂ ಪ್ರಶ್ನೆಗಳಿಗೆ ನೀವು ಬರೆಯೋದಕ್ಕೆ ಅನುಕೂಲ ಆಗ್ತೈತಿ. ಥ್ಯಾಂಕ್ ಯು.